ಗಂಗೋತ್ರಿಯಲ್ಲಿ ಬದುಕೆಲ್ಲ ಹಸನ. ಪತ್ತು ಅಲ್ಲಿ ನೋಡ ವ್ಯಾಯಾಮ ಮಾಡ್ತಿರೋದು. ಮೋರಿ ಮೇಲೆ ಎಂತ ವ್ಯಾಯಾಮನ? ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು. ಏ ಬಿಟ್ಲ, ಪಾಪ ಅವ್ನ ಮಗು ಮೋರಿಲ್ ಬಿದ್ದು ಬಿಟ್ಟಿರ್ಬೇಕು. ಈ ಸಲ ಅಂತ ಮಣ್ಣು ಬಿದ್ದಿಲ್ವಲ್ಲೋ. ಹಳೆ ಮಳೆ ಕೊಚ್ಕೊಂಡು ಹೋಗಿರ್ಬೇಕು. ಬಾ ಮಗುನ್ ಕಾಪಾಡೋಣ. ನನ್ನ ಮಗು. ಅಯ್ಯೋ ಅಯ್ಯೋ, ಎದೇಳಿ ಎದೇಳಿ ಎದೇಳಿ. ಧೈರ್ಯ ತಗೊಳ್ಳಿ, ನಾವಿದೀವಿ. ಮಗು ತಾನೆ. ವಿಟ್ಲ, ನೀನು ಮೊದಲು ಟಿವಿ 10 ಅವ್ರಿಗೆ ಫೋನ್ ಮಾಡೋ, ಆಮೇಲೆ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡೋ, ಆಮೇಲೆ ನಮ್ BBMP ಅವ್ರಿಗೂ ಫೋನ್ ಮಾಡ್ಬಿಡು. ಅವರೆಲ್ಲ ಏನಕ್ ಬೇಕೀಗ? ರೇ, ಮೋರಿಲ್ ಬಿದ್ದಿರೋ ಮಗು ಎತ್ತಕ್ ಅವರೆಲ್ಲ ಬೇಕಾಗ್ತಾರ್ರಿ. ಕೆಳಗಿಳಿರಿ. ಎಲ್ರಿ ನಿಮ್ ಮಗು ಕಾಣ್ತಾನೆ ಇಲ್ಲ? ಅಲ್ಲೊಂದು ಫೋಟೋ ಬಿದ್ದಿದೆಯಲ್ಲ, ಅದೇ ನನ್ನ ಮಗು ಫೋಟೋ ತಕ್ಕೊಡಿ. ಬಿದ್ದಿರೋ ಫೋಟೋನ ತೆಕ್ಕೊಡು ಅಂತ ಗಂಡುಗಲಿ ವಂಶದ ಏಕೈಕ ಮನೆಯಲ್ಲಿನ ಮೋರಿಗಿಳಿಸ್ತ್ಯಾ? ನನಗೆ ಮೋರಿಗಳ ಅಭ್ಯಾಸ ಇಲ್ಲ, ಅದಕ್ಕೆ ನಿಮ್ಮನ್ನು ಉಳಿಸ್ತೆ. ಗೊತ್ತು ಏನ್ ಮುಖ ನೋಡ್ತಾನ ಚದ್ಕೋ. ಅಯ್ಯೋ ನನ್ ಮಗು, ಅಯ್ಯೋ ನನ್ ಮಗು. ಜೋಕರ್ ನನ್ನ ಮಕ್ಕಳನ್ನ ತಂದು ಅವನು ಯಾವನೋ ಏನೋ ಹುಡ್ಕೊಂಡು ನಿಂತಿದ್ರೆ ನಿಂತ್ಕೊಳ್ಳಿ ಕಣ್ರ. ನಿಮ್ಮಿಬ್ರಿಗೆ ಏನ್ ಕ್ಯಾಮೋ ಲೆಕ್ಕ ಮನೆ ಕಡೆ ಬರ್ಬೇಕಿತ್ತು ತಾನೆ. ಹಬಿ ಅಷ್ಟಕ್ಕೆ ಆ ಫೋಟೋವಲ್ಲ ಇವ್ರಿಬ್ರನ್ನ ಯಾಕೆ ಬೀಟ್ ಮಾಡ್ಬೇಕಾಗಿತ್ತು? ನಿಮ್ಮಿಬ್ರಿಂದ ಇವ್ರಿಬ್ರು ಹಾಳಾಗೋಗಿರೋದು. ಪಾಂಡಂಗ, ಮಸಾಲ ದೋಸೆಗೆ 200 ರೂಪಾಯಿ ಸಿಗುತ್ತೆ ಅಂತ ಸಹಾಯ ಮಾಡಿದ್ವು. ಗುಂಡ್ರಗೋಬೇಕಣ, ನೀನ್ ಬೇಕಾದ್ರೆ ಹಾಳಾಗೋಗು. ನಿನಗೇನೋ ಬಂದಿತ್ತು ದೊಡ್ಡವಾಗ. ನೀನ್ ಮನೆ ಅಳಿಯ ಕಣೋ, ನಿನ್ ಮದುವೆ ಆಗಿದೆ ಕಣೋ. ನೀನ್ ತಲೆಯಲ್ಲಿರೋದೇನು ಬುದ್ಧಿನ ಇಲ್ಲ ಲದ್ದಿ ಕಡೆ. ಅಣ್ಣಯ್ಯ, ನಮ್ಮ ಯಜಮಾನ ಅಪಹಾಸ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು, ಸುಮ್ಮನೆ ಇರಮ್ಮ. ಅಲ್ಲ ಇವನು ನಿನ್ನ ಕಟ್ಕೊಳ್ಳೋವಾಗ ಬರೀ ನನ್ನಲ್ಲಮ್ಮ, ಇಡೀ ಜಗತ್ತಿನೇ ಎದುರಕ್ಕಣ್ಣ. ಆ ಹಸಿವು ಮನೆ ಮೇಲೆ ನಿಂತ್ಕೊಂಡ ಕೂಡ ಬಲಗೈಯಿಂದ ಎಡಗಡೆ ತೊಡನ ತಡ್ಕತಾ ಇಲ್ಲ ಕಣ. ಏನೋ ದೊಡ್ಡದಾಗಿ ಆ ಆಚರಣೆ ಬೀಳಲಿ ಮೇಲೆ ನಾನೆಂದು ಕೈ ಬಿಡೇನು ಅಂತ ಆಡ್ತಾ ಇದ್ದೀವಪ್ಪ. ಹೌದು, ಅವತ್ತಿಂದ ಇವತ್ತರೆಗೂ ಅವ್ರು ನನ್ನ ಕೈ ಬಿಟ್ಟಿಲ್ಲ. ಕೈ ಬಿಟ್ಟಿಲ್ಲ ಹಾಳಾಗೋಗ್ಲಮ್ಮ. ಹಂಗಂತೇಳಿ ನನ್ನ ಮನೆಯಲ್ಲಿ ಹಾಕಿರ್ಬೇಕು. ನಿನ್ನ ಮದುವೆ ಆದ್ಮೇಲೆ ನಿನ್ನನ್ನು ಕರ್ಕೊಂಡು ಸಪ್ರೇಟ್ ಆಗಿ ಹೋಗ್ಬೇಕಿತ್ತು ತಾನೆ. ನಾನು ನಿನ್ನನ್ನು ಸಾಕೋದು ಅಲ್ದೆ ಈ ಸಾಕ್ಲೇನಮ್ಮ. ಹಬಿ ವಿತೌಟ್ ರೀಸನ್ ಬಿಟ್ಲ್ ಮೇಲೆ ಸ್ಕೋರ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಮಸ್ಕಾರ. ಸಮಾಜ ಸೇವೆಗೆ ಜಾಸ್ತಿ ಚಂಪಲ್ ತಿನ್ನಿ. ಏ, ಇವರಿಬ್ಬರ ಜೊತೆಗೆ ನೀವು ಸೇರ್ಕತ್ತೀರಿ ಕಂಡ್ರೆ ಬರೀ ನೀವೇನು ನೋಡು, ನಿಮ್ಗೆ 4 ಜನರನ್ನು ಒಟ್ಟಿ ನಿಮ್ಮ ಕಣ್ಣು ಗೊತ್ತಾಗ್ತಕಂಡ್ರ. ನೀವೆಲ್ಲರೂ ಕಳ್ರು. ಏ ಭಗವಂತ ಏನೋ ನನ್ನ ಕಡೆಗಿದ್ದಾನೆ ಕಣ. ಅಷ್ಟು ಸಂಪಾದನೆ ಅಂತ ಹುಟ್ಟಾಕಿದ್ದಾನೆ. ನಾನು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ. ಆ ನನ್ನ ಚಂಪಾ ಚಮೇಲಿನೂ ಟೈಮಿಗೆ ಸರಿಯಾಗಿ ಮಾಡಿ ಹಾಕ್ತಾಳೆ. ನಮ್ಮಮ್ಮ ಒಂದ್ ಕಡೆ ಮೂಲೆಲ್ಲ ಕೂತ್ಕೊಂಡಿರ್ತಾಳೆ. ಹಂಗಾಗಿ ನೀವೆಲ್ಲರೂ ಆಡಿದ್ದೆ ಆಟ ಆಗೋಗ್ಬಿಟ್ಟಿದ್ಯಾ. ಅಣ್ಣಯ್ಯ, ನೀನ್ ಅನ್ಕೊಂಡಂಗೆ ನಮ್ಮ ಯಜಮಾನ್ರು ಬುದ್ಧನೂ ಅಲ್ಲ ದದ್ದಾನೂ ಅಲ್ಲ. ಸಾಕು, ಸುಮ್ಮನೆ ಇರಲಿ. ಯಪ್ಪ ಭಗವಂತ, ಈಗೇನೋ ಪರವಾಗಿಲ್ಲ. ತಪ್ಪಿ ಒಂದು ವೇಳೆ ಅಕಸ್ಮಾತಾಗಿ ನಿಮಗೊಂದು ಮಗು ಅಂತ ಹುಟ್ಟುಬಿಟ್ರೆ ನಾನು ಎಲ್ಗಪ್ಪ ಹೋಗ್ಲಿ. ದೇವರು ಕೊಟ್ಟ ತಂಗಿ ಆ ಮಗು ನಿನ್ನ ತರ ಇದ್ರೆ ಪರವಾಗಿಲ್ಲಮ್ಮ. ಈ ಹಠ ಮಾಡ್ದಾಗೆಲ್ಲ ಅದು ಚೆನ್ನಾಗಿ ಬಿಟ್ಬಿಟ್ಟು ಕುಂಡೆ ಮೇಲೆ ಫೈಡ್ ಅಂತ ಹೊರತು ಸುಂದಿರಿಸ್ಬೋದು. ತಪ್ಪಿ ನಮ್ಮ ಹರಿಯಂದ್ರಂಗೆ ಏನಾದ್ರೂ ಇದ್ಬಿಟ್ರೆ ನಾನು ಏನಮ್ಮ ಮಾಡಿ ಕತ್ತಿಗೊಂದು ಹಗ್ಗ ಹಾಕ್ಬಿಟ್ಟು ಶಿವಾಜಿನಗರ ಕರ್ಕೊಂಡು ಹೋಗ್ಬಿಟ್ಟು ಕೋತಿ ತರ ಆಟ ಆಡಿಸ್ಲೇನಮ್ಮ. ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ತಿದೆ. ನಾನು ಇವಾಗಲೇ ಮರ ಕುತ್ಕೊಂಡ್ಬಿಡ್ತೀನಿ. ಪೂರ್ವ ಜನ್ಮದ ವಾಸನೆ ಎಲ್ಲಿ ಹೋಗುತ್ತೆ ನೋಡು. ಅಣ್ಣಯ್ಯ, ನೋಡ್ತಾ ಇರು. ನಮ್ಮ ಯಜಮಾನ್ರನ್ನ ಇವತ್ತಲ್ಲ ನಾಳೆ ರಿಪೇರಿ ಮಾಡಿ ಅವ್ರನ್ನ ವೀರನ್ ಮಾಡ್ತೀನಿ, ಶೂರನ್ ಮಾಡ್ತೀನಿ, ಜಗದೇಕ ಮಲ್ಲನ್ ಮಾಡಿ ನಿನ್ ಮೇಲೆ ಚೂ ಬಿಡ್ತೀನಿ. ನಾವು ಡಾಕ್ಟರ್ ಹತ್ರ ಹೋಗಿದ್ ಒಳ್ಳೇದಾಯ್ತು. ಅದ್ಯಾಕಪ್ಪ? ಅಲ್ಲಿ ನರ್ಸಿದ್ಲಲ್ಲ, ಸಕ್ಕತ್ತಾಗಿದ್ಲು ನೋಡಕ್ಕೆ. ಯಾಕಮ್ಮ ಫುಲ್ ಹೊಡೆದೆ? ಅವಳು ನರ್ಸ್ ಅಲ್ಲ, ಸಿಸ್ಟರು. ಇನ್ ಮುಂದೆ ನೀವು ಸಿಸ್ಟರ್ ಅಂತಾನೆ ಕರಿಬೇಕು. ಡಾಕ್ಟರ್ ಹೇಳ್ದಲ್ಲ ನೆನ್ಪಿಟ್ಟೆ. ಓ ನೆನಪಿದೆ. ನಿಮ್ ಯಜಮಾನ್ರು ದೇಹ ಬೆಳೆದಿರೋ ಲೆವೆಲ್ಗೆ ಬುದ್ಧಿನೂ ಬೆಳೆದಿಲ್ಲ. ಬುದ್ಧಿನ ಸ್ವಲ್ಪ ಬೆಳೆಸ್ಕೋಬೇಕು ಅಂದ್ರು. ಆಮೇಲೆ ಇನ್ನೇನಂದ್ರು? ನಿಮ್ ಯಜಮಾನ್ರು ಮೆದುಳನ್ನ ಚೇಂಜ್ ಮಾಡ್ಬೇಕು ಅಂತಾನು ಅಂದ್ರು. ಏನಪ್ಪ, ನೀವು ಮೆದುಳನ್ನ ಚೇಂಜ್ ಮಾಡಿಸ್ಕೋಬೇಡಿ. ಯಾಕೆ? ಮೆದುಳನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹಳೆ ಮೆದುಳು ಹೊಸ ಮೆದುಳನ್ನ ಆಚೆ ತಳ್ಳಿಬಿಡುತ್ತೆ ಅಂತ ಭಯನಾ? ಅಲ್ಲಪ್ಪ, ಬೇರೆ ಮೆದುಳು ಅಂತ ಕುರಿದೋ ಮೆಕ್ಕೆದೋ ಹಾಕ್ಬಿಡ್ತಾರೆ. ಆಮೇಲೆ ನೀವು ಮ್ಯಾ ಮ್ಯಾ ಅಂತ ಓಡಾಡ್ಕೊಂಡು ಇರ್ಬೇಕಾಗುತ್ತೆ. ನಾನು ಮ್ಯಾ ಮ್ಯಾ ಅಂತ ಓಡಾಡ್ಕೊಂಡಿದ್ರೆ ನಮ್ ಬಾವ ಬಿಡ್ತಾರ? ಕಾರ ನಂಗಂಗೆ ಹರಿದು ಬಿಡ್ತಾರೆ. ದೇವ್ರ ದಯ ಇದ್ರೆ ನೀವು ಬುದ್ಧಿವಂತ ಆಗ್ತೀರಪ್ಪ. ಆದ್ರೆ ಆ ದೇವ್ ಎಲ್ಲಿ ಸಿಗ್ತಾನೆ? ದೇವ್ರು ಮನುಷ್ಯ ರೂಪದಲ್ಲೂ ಇರ್ತಾನೆ. ನೋಡಿ ಬಾಬಾಗಳು. ಹೇಳು ಮಗಳೇ, ಅಡ್ಡ ಬಿದ್ರೆ ಬಟ್ಟೆ ಎಲ್ಲ ಕೊಳೆ ಆಗುತ್ತೆ. ಈಗ ಹೇಳು ಮಗಳೇ, ಏನು ನಿನ್ನ ರಗಳೆ? ನಮ್ಮ ಯಜಮಾನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಿನ್ ದೊಡ್ಡ ಅವಿವೇಕಿ, ಕೆಲ್ಸಕ್ಕೆ ಬಾರ್ದವನು, ಮೆದುಳು ಬದಲಾವಣೆ ಮಾಡ್ಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ನೋಡು ಮಗಳೇ,
ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಗೆ ಆಗುತ್ತೆ. ಈ ಮನುಷ್ಯ ಅನ್ನೋನು ಒಂದು ಬೊಂಬೆ. ಗೊಂಬೆಯ ಆಟವಯ್ಯ ಅಂತ ಹಾಡು ಇದೆ. ಮನುಷ್ಯ ಅನ್ನೋ ಬೊಂಬೆನ ಭಗವಂತ ಸೃಷ್ಟಿ ಮಾಡ್ತಾನೆ. ಅವನ ತಲೆ ಒಳಗಡೆ ಬುದ್ಧಿಯನ್ನು ತುಂಬೋದಕ್ಕಿಂತ ಮುಂಚೆ ಇವನು ಅರ್ಜೆಂಟ್ ಆಗಿ ಭೂಲೋಕಕ್ಕೆ ಬಂದು ಜನಿಸ್ಬಿಟ್ಟಿದ್ದಾನೆ. ನೋಡಮ್ಮ, ನಿನ್ನ ಗಂಡ ಕಷ್ಟ ನಷ್ಟ ಅವಮಾನಕ್ಕೊಳಗಾಗಿದ್ದಾನೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ನೇಣು ಹಾಕೊಂಡು ರೈಲ್ವೆ ಕಂಬಿ ಮೇಲೆ ತಲೆ ಇಟ್ಟು ವಿಷ ಕುಡಿಯೋಣ ಅನ್ಕೊಂಡಿದ್ದೀನಿ. ಯಾಕಮ್ಮ ಕೊಲ್ಲು ಹೊಡೆದೆ? ಮೂರು ಒಟ್ಟಿಗೆ ಹೇಗಪ್ಪ ಮಾಡಕ್ಕಾಗುತ್ತೆ? ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನೇಣು ಹಾಕೊಳಕ್ ಸಾಧ್ಯನಾ? ನೇಣು ಹಾಕೊಂಡ್ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಗಕ್ ಸಾಧ್ಯನಾ? ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಗದ್ಮೇಲೆ ವಿಷ ಕುಡಿಯಕ್ ಸಾಧ್ಯನಾ? ಆಡೋ ಮಾತುಗೊಂದು ಅರ್ಥ ಬೇಡ. ಅದು ದುಃಖ ಜಾಸ್ತಿ ಆಗಕ್ಕೆ ಹೇಳ್ಬಿಟ್ಟೆಪ್ಪ. ಐ ಆಮ್ ಸಾರಿ. ನಂದು ಸಾರಿ ಕಣಪ್ಪ. ಹೋಗ್ಲಿ ಬಿಡಮ್ಮ. ಜಗತ್ನಲ್ಲಿ ಇವನಿಗಿಂತ ಬುದ್ಧಿಗಳು ತುಂಬಾ ಜನ ಇದ್ದಾರೆ. ಚುನಾವಣೆಗೆ ನಿಂತು ಲೀಡರ್ಗಳಾಗಿದ್ದಾರೆ. ನಿನ್ನ ಗಂಡ ಅದಕ್ಕಿಂತ ವಾಸಿ. ನಮ್ಮ ಯಜಮಾನ್ರು ಬುದ್ಧಿವಂತ ಆಗೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನಮ್ಮ ಯಜಮಾನ್ರ ತಲೆ ಮೇಲೆ ನಿಮ್ ಕೈ ಇಟ್ಟು ಆಶೀರ್ವಾದ ಮಾಡಿ. ತಲೆ ಮೇಲೆ ಕೈ ಇಟ್ಟರೆ ಪ್ರಯೋಜನ ಇಲ್ಲಮ್ಮ. ನಾನೊಂದು ಪುಡಿ ಕೊಡ್ತೀನಿ, ಅದನ್ನ ಹಾಲಲ್ಲಿ ಬೆರೆಸ್ಕೊಂಡು ಕುಡಿಬೇಕು. ಇದನ್ನ ರೂಮಲ್ಲಿ ಕುಡಿಬೋದಾ? ಲೇ ದಡ್ಡ, ಕುಡಿಬೇಕಾಗಿರೋದು ನೀನಲ್ವೋ, ನಿನ್ ಹೆಂಡತಿ. ಆದ್ರೆ ಹೆಂಗಸರಿಗೆ ಕುಡಿದ ಅಭ್ಯಾಸ ಇರಲ್ವಲ್ಲ. ಈ ಪುಡಿ ಅವಳ ಮೈ ಸೇರಬೇಕು. ಅವಳ ಮೈಯಿಂದ ಹೊರಟ ಶಕ್ತಿಯ ತರಂಗಗಳು ನಿನ್ನನ್ನು ವ್ಯಾಪಿಸಿ ಅತಿ ಬುದ್ಧಿವಂತನಾಗ್ತೀಯ, ಅತಿ ಶಕ್ತಿವಂತನಾಗ್ತೀಯ, ಅತಿ ಮಾನವ ಆಗ್ತೀಯ. ಅಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ಗುಣಗಳು ಬದಲಾಗುತ್ತಾ ಹೋಗುತ್ತದೆ. ಹೆಣ್ಣು ಗಂಡನನ್ನ ರೂಪಿಸಬೇಕು. ಒಂದು ಮರವನ್ನು ಗಿಡವಾಗಿದ್ದಾಗ ಬಗ್ಗಿಸ್ತಾ ಹೋದ್ರೆ ಅದನ್ನ ಯಾವ ಶೇಪಿಗೆ ಬೇಕಾದ್ರೂ ಬಗ್ಗಿಸಬಹುದು. ಪಾರ್ಕಲ್ಲಿರೋ ಗಿಡಗಳನ್ನ ಮಾಲಿ ಯಾವ ರೀತಿ ಬಗ್ಗಿಸ್ತಾನೋ ಹಾಗೆ ನಿನ್ನ ಗಂಡನ್ನ ಬಗ್ಸಿದ್ರೆ ಅವನನ್ನ ಕೋತಿ ಮಾಡ್ಬೋದು, ಕರಡಿ ಮಾಡ್ಬೋದು, ಆನೆನೂ ಮಾಡ್ಬೋದು. ಮಾಡ್ಬೇಕು ಅಂತಿರೋದು ಮನುಷ್ಯನ್ನ. ಇಷ್ಟೆಲ್ಲ ಆದ್ಮೇಲೆ ಮನುಷ್ಯ ಆಗದೆ ಇರ್ತಾನೇನಮ್ಮ? ಹಾಗೆ ಆಗ್ತಾನೆ ಬಿಡು. ಅಲ್ಲೂ ತಗೊಳ್ಳೆ ಬಿಸಿ ಬಿಸಿ ಹಾಲು. ನಮ್ಮ ಮನೆಯಿಂದಲ್ಗ ನೀವ್ ತಗೊಂಡ್ ಹೋಗಿ ಕೊಡ್ತೀರಾ? ರಾಮ ರಾಮ, ನಾನ್ ಯಾಕೆ ತಗೊಂಡು ಹೋಗ್ಕೊಡ್ಲಿ? ಅವ್ಳ ಗಂಡನ್ನೇ ಅವ್ಳು ತಗೊಂಡು ಹೋಗಿ ಕೊಡ್ತಾಳೆ. ಗಂಡನ್ ಕೊಟ್ರೆ ಪರವಾಗಿಲ್ಲ, ಆದ್ರೆ ಈ ಹಾಲ್ನ ಇವಳೆ ಕುಡಿತಾಳಂತೆ. ನಿನಗೇನೆ ಬಂತು ಕೇಳ್ಗಾಲ? ನಿನ್ನ ಗಂಡನ್ ಹಾಲು ಕುಡಿಸ್ತೇ, ನೀನೇ ಯಾಕೆ ಕುಡಿತೀಯಾ? ಪಲ್ಲು, ನೀನು ಮಿಲ್ಕ್ ಕುಡಿಯೋದನ್ನ ನಾವೆಲ್ಲರೂ ನೋಡ್ಬೇಕೇನೆ. ರಂಗಲ್ಲ ಯಾಕೆ ನೀವ್ರೆ ರಂಗಲ್ಲ. ನಿಮಗೆ ಇದು ಇದು ಇದೇ ತಿಳಿದಿಲ್ಲ ನೋಡಿ. ಈಗ ನೋಡಿ, ಜಿಮ್ದಲ್ಲಿ ಒಂದೇ ಒಂದು ಸಲ ನಾನು ಈ ನಿಮ್ಮ ಗಂಡನಿಗೆ ಹಾಲು ತಗೊಂಡು ಬಂದು ಕುಡಿಸಿದ್ದಂತ ಉದಾಹರಣೆ ಇಲ್ಲ. ಅವಳು ತನ್ನ ಗಂಡನಿಗೆ ಕುಡಿಸ್ಬೇಕು ಅಂತ ಹುಟ್ಟಿದ್ದಾಳೆ. ಇದರ ಹಿಂದಿನ ಉದ್ದೇಶ ಏನಪ್ಪಾ ಅಂದ್ರೆ ಅವಳನ್ನ ನೋಡಿ ನೀವು ಕಲೀಲಿ ಅಂತ ಇರಬೇಕು. ಅಲ್ವೇಲಮ್ಮ? ಐ ಆಮ್ ರೈಟ್? ಅಭಿ, ಡೋಂಟ್ ಟಾಕ್ ರಬಿಶ್. ಯಾವ್ದನ್ನು ಇನ್ಯಾವುದಕ್ಕೂ ಲಿಂಕ್ ಮಾಡಬೇಡಿ. ನಿಮ್ಗೆ ಮಿಲ್ಕ್ ತಾನೆ ಬೇಕು, ಕಿಚನ್ ಅಲ್ಲಿ ಇದೆ, ಹೋಗಿ ಕುಡೀರಿ. ಏನು ಯಜಮಾನ್ರೆ, ನೀವು ಅನ್ನಿ, ನೀವ್ ಇರೋ ಜಾಗಕ್ಕೆ ಹಾಲು ತಗೊಂಬಂದು ನಿಮಗೆ ಕೊಡ್ಸಿ ಮಲಗಿಸ್ಬಿಡ್ತೀನಿ. ಚಂಪಾ, ಇನ್ನೊಂದ್ಸಲ ನನ್ನ ಪರ್ಸನಲ್ ಮ್ಯಾಟರ್ ಇಂಟರ್ಫಿಯರ್ ಆದ್ರೆ ನಾನ್ ಸುಮ್ಮನೆ ಇರಲ್ಲ ಕಣೆ. ಅಯ್ಯೋ, ಸ್ವಲ್ಪ ನಿಮ್ ಜಗಳ ನಿಲ್ಲಿಸ್ತೀರಾ? ಅಣ್ಣ, ಏನಂದೆ ನೀನು? ನಿನ್ ಗಂಡ ಸರಿ ಇಲ್ಲ, ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಮೊದ್ದು ಅಂದೆಲ್ಲ, ಅದಕ್ಕೆ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀನಿ. ಕ್ರಾಂತಿ ಮಾಡೋ ಮಗಳೇ ಅಂದ್ರೆ ಕ್ರಾಂತಿ ಮಾಡ್ತಾಳಂತೆ. ಕ್ರಾಂತಿ ದೇವ್ರು ಕೊಟ್ಟ ತಂಗಿ, ಒಂದು ಲೋಟ ಹಾಲನ್ನ ಕುಡಿದ್ಬಿಟ್ರೆ ನಿಮ್ ಯಜಮಾನಪ್ಪ ಕ್ರಾಂತಿ ಮಾಡ್ಬಿಡ್ತಾನ. ಅಣ್ಣಯ್ಯ, ಇದನ್ ಕುಡಿತಿರೋದು ನಮ್ಮ ಯಜಮಾನ್ರಲ್ಲ, ನಾನು. ಮಕ್ ಕೊಡ್ಬಿಡ್ತೀನಿ ನೋಡು. ಲೋಟ ತುಂಬಾ ಹಾಲು ಕೊಡ್ಬಿಟ್ಟು ತೊಟ್ಲಲ್ಲಿ ಮಲ್ಕೊಳ್ಳೋದಕ್ಕೆ ನೀನೇನು ಎಳೆ ಪಾಪ ತಿನ್ಕೊಂಡ್ಬಿಟ್ಟಿದ್ದೇನೆ. ಇಷ್ಟಕ್ಕೂ ಇವಳು ಮಲ್ಗೋಷ್ಟು ದೊಡ್ಡ ತೊಟ್ಲು ನಮ್ಮನೆ ಇರ್ಬೇಕಲ್ಲ. ಯಾರೋ ಒಬ್ಳು ಮಲ್ಕೊಳ್ಳಿ ಬಿಡೆ, ತೊಟ್ಟು ತೂಗೇ ಬಿಡ್ತೀನಿ. ನೀವೆಲ್ಲ ಸೇರ್ಕೊಂಡು ನಮ್ಮ ಯಜಮಾನ್ರಿಗೆ ಎಷ್ಟು ಅವಮಾನ ಮಾಡಿದ್ದೀರಾ? ಅದಕ್ಕೆ ಈ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ನಾನೇ ಕುಡಿತೀನಿ. ದೇವ್ರು ಕೊಡ್ತೀನಿ. ಬೇಡ 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 ಯಾವುದೇ ಕಾರಣಕ್ಕೂ ಕೈ ಮುಗಿದು ಕೇಳ್ಕೊತೀನಿ. ನೀನು ವಿಷ ಗಿಷ ಎಲ್ಲ ಕುಡಿಯೋದಕ್ಕೆ ಹೋಗ್ಬೇಡಪ್ಪ. ವಿಷ ಕುಡಿದು ಸಾಯುವಂತ ದೊಡ್ಡ ರೋಗ ನಿನಗೇನೇ ಬಂತು? ಅಯ್ಯ, ಕುಡಿದ್ ಸಾಯ್ಲಿ ಬಿಡಿ ಅತ್ತೆ. ಇವಳ ಪಾಲಿನ ಆಸ್ತಿನ ನಮ್ಮ ಯಜಮಾನ್ರಿಗೆ ಬರುತ್ತೆ. ಬೇಡ ಕಡೆ, ನೀನ್ ವಿಷ ತಗೊಂಡು ಸಾಯ್ಬಿಡ್ವೆ. ನೀನೇನಾದ್ರು ಸತ್ತೋಗ್ಬಿಟ್ರೆ ನಮ್ ಬಿಟ್ಲನ್ ಗತಿ ಏನ? ನಮ್ಮ ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು ಕಣೋ. ಲೇ, ಅವನು ನನ್ನ ಆಪ್ತ ಮಿತ್ರ ಕಡೆ. ಅವನಿಲ್ಲ ಅಂದ್ರೆ ನನಗೆ ಮಸಾಲ ದೋಸೆ ತಿನ್ನೋದಕ್ಕೆ ಯಾರು ಕಪ್ಪಿ ಕೊಡ್ತಾರೆ? ಲೇ, ಸಾಯ್ಬೇಡ ಕಡೆ, ವಿಷ ತಗೊಂಡು ಸಾಯ್ಬೇಡ ಕಡೆ. ಅಯ್ಯೋ, ನೀವೆಲ್ಲ ಅನ್ಕೊಂಡಂಗೆ ಇದು ವಿಷಯ ಅಲ್ಲ, ಬಾಬಾ ಕೊಟ್ಟ ಪುಡಿ. ಏನಮ್ಮ, ಆ ಬಾಬಾ ಕೊಟ್ಟ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟಲ್ಲ, ಮುಂದಕ್ಕೆ ನೀನೇನಾದ್ರೂ ಲೇಡಿ ಬಾಬಾ ಆಗ್ಬಿಡ್ತೀಯೋ? ಅಲ್ಲ, ಈ ಹಾಲನ್ನ ನಾನ್ ಕುಡಿದ್ಮೇಲೆ ನಮ್ಮ ಯಜಮಾನ್ರು ಬುದ್ಧಿವಂತ ಆಗ್ತಾರೆ. ನನ್ ಗೆದ್ದೆ, ನನ್ ಗೆದ್ದೆ, ನನ್ ಗೆದ್ದೆ, ನನ್ ಗೆದ್ದೆ, ನಾನು ಗೆದ್ದೆ, ನಾನು ಗೆದ್ದೆ. ಯಾಕಪ್ಪ ಇಷ್ಟೊತ್ತಲ್ಲಿ ಗಲಾಟೆ ಮಾಡ್ತಿದ್ದೀರಾ? ತೆಪ್ಪಗ್ ಬಿಟ್ಕೊಳಕ್ಕಾಗಲ್ವಾ?
ಪಲ್ಲು ನಾನು ಹಳೆ ವಿಟ್ಲ ಅಲ್ಲ. ನನ್ನ ಕನಸಿನಲ್ಲಿ ತಾಯಿ ಸರಸ್ವತಿ ಬಂದು ನನ್ನ ಚರಿತ್ರೆನೇ ಬದಲಾಯಿಸ್ಬಿಟ್ಟಿದ್ದಾಳೆ. ಹ್ಞೂ ಪಲ್ಲು, ನಾನು ನಿನ್ ಪಕ್ಕ ಮಲಗಿದ್ನ ಯಾವುದೋ ಒಂದು ರೀತಿಯ ತರಂಗಗಳು ನಿನ್ನ ಮನೆಯಿಂದ ಬಂದು ನನಗೆ ಸೇರ್ಕೊಂಡು ನನಗೆ ವಿಶೇಷವಾದ ಶಕ್ತಿ ಬಂದಿದೆ. ಹ್ಞೂ, ಬೇಕಾದ್ರೆ ಬಾಯಿಗೆ ತೋರಿಸ್ತೀನಿ ನೋಡ. ಕಿರುಬೆರಳಿಂದ ಈ ಮಂಚನ ಎದ್ದು ತೋರಿಸ್ಲಾ? ಹೆಂಗೆ ಪಲ್ಲು, ಹೆಂಗೆ? ಸೂಪರ್ ಅಪ್ಪ. ಬನ್ನಿ ನಮ್ಮ ಅಣ್ಣನಿಗೆ ಹೊಟ್ಟೆ ಉಡ್ಸೋಣ. ನಡಿ. ಒಂದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಹತ್ರ 11 ಆಗ್ತಾ ಬಂತು. ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಮಿಸ್ ಆಗಿರೋ 11 ರೂಪಾಯಿ ಲೆಕ್ಕ ಸಿಗ್ತಾನೆ. ಎಲ್ಲಿ ಹೋಗಿರ್ಬೋದು ಇದು? ಬಾಬಾ, ಏನಾದ್ರು ಸಹಾಯ ಮಾಡ್ಲಾ? ದದ್ದನ್ ತಗೊಂಬಂದು ಬೆಳಗ್ಗೆ ಕಣ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಮಿಸ್ ಆಗಿರೋ 11 ರೂಪಾಯಿ ನನಗೆ ಸಿಗ್ತಾ ಇಲ್ಲ. ಈಗ ಬಂದಿರೋ ನಿನಗೆ ಸಿಕ್ಬಿಡ್ತೇನೆ. ಹೋಗ ಚಪ್ಪಲ್ ಬಿದ್ಕೊ ಹೋಗ. ಒಂದ್ಸತಿ ಕೊಟ್ಟು ನೋಡಿ, ನಾನು ಟ್ರೈ ಮಾಡಿ ನೋಡ್ತೀನಿ. ಅಲ್ಲ ಬಾಬಾ, ಬಂಡವಾಳ ಹೂಡಿರೋ 11 ರೂಪಾಯಿ ಇಲ್ಲಿ ಬರ್ತಿದ್ರ, ಖರ್ಚಾಗಿರೋ ಕಾಲಮಲ್ಲಿ 11 ರೂಪಾಯಿ ಬರ್ದೇ ಇಲ್ಲ. ಈಗ ಲೆಕ್ಕ ಸರಿ ಹೋಯ್ತು ನೋಡಿ. ಅಣ್ಣಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಯಜಮಾನ್ರು ಎಂತ ಕಂಪ್ಯೂಟರ್ ಅಂತ? ಹಳೆ ಅಂದ್ರೆ ತಮ್ಮ ಮೌಸು ಸ್ವಲ್ಪ ಭದ್ರನಪ್ಪ. 1824ರಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಹೋರಾಟ ಆಯ್ತು. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಹೋರಾಟ ಆಯ್ತು. 2024ರಲ್ಲಿ ವಿಠ್ಠಲ ಮೂರ್ತಿ MA CM ಮಾಡ್ತಾರೆ. ನಾವು ಇಷ್ಟೊತ್ತು ತೋಡಿದ್ದು ಸಾಕು. ಕ್ಯಾಪ್ ಹೋಗಿ ಬಿದ್ಕೊಳ್ಳಿ, ಇಲ್ಲ ಅಂದ್ರೆ ಹೇಗೊಂದು ಬಿಡ್ಬೇಕಾಗತ್ತೆ. ನಮ್ಮ ಯಜಮಾನ್ರ ಮೇಲೆ ಕೈ ಮಾಡ್ತೀಯಾ? ನಿನ್ ಕೈನ ಕತ್ತರಿಸ್ಬಿಡ್ತೀನಿ. ಈಗ ಯಾರು ಗೊತ್ತಾಯ್ತಾ ನನ್ನ ಬುದ್ಧಿ ಏನು, ನನ್ನ ಶಕ್ತಿ ಏನು ಅಂತ? ಯಾವನಾರು ನನ್ನ ತಂಟೆಗೆ ಬಂದ್ರೆ ಹಂಗಂಗೆ ಅಡ್ಡ ಮಲಗಿಸ್ಬಿಡ್ತೀನಿ. Excuse me, who are you? I am Divya, studying in 10th standard. Oh, SSLC? Yeah, where is my dim dim vitla? ಡಿಮ್ ಡಿಮ್ ಬಿಟ್ಲ ನಿನ್ಗೆ ಬೇಕು? ಯಾಕೆ ಆಂಟಿ ಹೀಗೆ ಕೇಳ್ತಾ ಇದ್ದೀರಾ? He is my lover boy. ಲವ್ ಅಂದ್ರೆ ನಿಮಗೆ ಗೊತ್ತಾ? ಏನ್ ಹೇಳ್ತಿದ್ದಾಳಮ್ಮ ಇವಳು? ಇವಳು ವಿಟ್ಲನ್ನ ಲವ್ ಮಾಡ್ತಾ ಇದ್ದಾಳಂತೆ. ಅಲ್ಲಮ್ಮ, ನೀನು ಇನ್ನು 14 ತುಂಬಿಲ್ಲ, ಆಗ್ಲೇ ಲವ್ ಶುರು ಹಚ್ಕೊಂಡ್ಬಿಟ್ಯಾ? ವಿಟ್ಲ ಮೊನ್ನೆ ಲೈಬ್ರರಿಲಿ ಸಿಕ್ಕಿದ್ದ. ಯಾವ್ದೋ ಒಂದು ಕ್ವಶನ್ಗೆ ತಟಕಂತ ಆನ್ಸರ್ ಮಾಡ್ಬಿಟ್ಟ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅದಕ್ಕೂ ಆನ್ಸರ್ ಮಾಡ್ಬಿಟ್ಟ. ಅದಕ್ಕೆ ಅಂತ ಲವರ್ ಬಾಯ್ ನ ಮದ್ವೆ ಆದ್ರೆ ಈಸಿಯಾಗಿ SSLC ಎಕ್ಸಾಮ್ ನ ಪಾಸ್ ಮಾಡ್ಬೋದು ಅಂತ ಬಂದೆ. ಓ, ಈ ಸಲ ಪರೀಕ್ಷೆಗೆ ಪಾಠ ಹೇಳಿಸ್ಕೋಬೇಕು ಅಂತ ಬಂದ್ಯಾ? ನೋ ನೋ ನೋ, ಮೊದ್ಲು ಅವ್ನು ನನ್ನನ್ನ ಮದ್ವೆ ಆಗ್ಲಿ, ಆಮೇಲೆ ಪಾಠ ಹೇಳ್ಕೊಡ್ಲಿ, ಆಮೇಲೆ ನಾನು ಅವನ್ಗೆ LOVE ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಏನೇ ಹಾಗಂದ್ರೆ? ಲವ್ ಅಂತ. ಜಾಡ್ ಜಂಬಲ್ ದಿನ ನೋಡ್ರಿ ನೋಡ್ರಿ, ಆ ನಿಮ್ಮ ಶಿಷ್ಯ ಮಾಡ್ರೋ ಅವಾಂತರನ. ಯಾವ್ದೋ ಹುಡುಗಿ ಹುಡುಕೊಂಡು ಮನೆಗೆ ಬಂದ್ಬಿಟ್ಟಿದೆ ಕಣ್ರಿ. ನಮ್ಮನ್ನು ಹುಡ್ಕೊಂಡು 108 ಜನ ಹುಡುಗಿರು ಬರ್ತಾರೆ. ನಾವು ಎಷ್ಟೋ ಜನ ಹುಡುಗಿರು ನೋಡ್ತೀವಿ. ಹಂಗಂತ ಯಾರನ್ನಾದ್ರೂ ಒಬ್ಬರನ್ನ ಇವತ್ತಿನ ತನಕ ಯಾರನ್ನಾದ್ರೂ ಒಬ್ಬರನ್ನ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಅಂದ್ರೆ ಈ ಹುಡುಗಿನ ನೋಡಿದ್ರೆ ಇಲ್ಲೇ ಟೆಸ್ಟ್ ಹಾಕೋ ತರ ಇದೆ. ಎಸ್, ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ. ಅದ್ಯಾಗಮ್ಮ ಸಾಧ್ಯ? ನಿನಗಿನ್ನು 14 ವರ್ಷ, 18 ತುಂಬವರೆಗೂ ಮದುವೆ ಆಗಬಾರದು. ಇಲ್ಲೇ ಇದ್ದು PUC ನ ಪಾಸ್ ಮಾಡ್ಕೋತೀನಿ. ಅಷ್ಟ್ರಲ್ಲಿ 18 ಆಗಿರತ್ತೆ. ಆಮೇಲೆ ವಿಟ್ಲನ್ನ ಮದ್ವೆ ಆಗ್ತೀನಿ. ಏನೇ ಹೇಳ್ತಾ ಇದ್ದೆ ನೀನು? ನಾನು ಅವ್ರ ಹೆಂಡತಿ. ನಾನ್ ಬದುಕಿರ್ಬೇಕಾದ್ರೆ ನೀನ್ ಹೇಗೆ ಅವ್ರನ್ನ ಮದ್ವೆ ಆಗ್ತೀಯಾ? ನೀನು ಹಳೆ ಹೆಂಡತಿ. ಹಳೆ ಸೀರೆನ ಹಳೆ ಯೂನಿಫಾರ್ಮ್ ನ ಎಷ್ಟ್ ದಿನ ಅಂತ ಹಾಕೊಳ್ಳೋದು? ಹಳೆಯ ಕಡೆನ ಬಿಸಾಕ್ಬೇಕು, ಹೊಸ ಶೂನ ಹಾಕೋಬೇಕು. ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ನನ್ ಡ್ರೀಮ್ ಬಾಯ್ ವಿಟ್ಲ. ವಿಟ್ಲ ಎಲ್ಲಿ? ನೋಡು, ಸುಮ್ನೆ ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ನಾನ್ ಸುಮ್ನೆ ಇರಲ್ಲ. ಸಾಕ್, ಸುಮ್ನೆ ಇರೆ. ನೀನು ವಿಟ್ಲಂಗೆ ಮ್ಯಾಚಿಂಗ್ ಅಲ್ವಂತೆ, ನಾನೇ ಮ್ಯಾಚಿಂಗ್ ಅಂತೆ. ಅದಕ್ಕೆ ಬಂದಿರೋದು. ವಿಟ್ಲ ವಿಟ್ಲ ತಲೆ ಮಾತಾಡ್ಬಿಡ್ತೀನಿ. ಮುಟ್ಬಂದಿನ ನಮ್ಮ ಯಜಮಾನ್ರ ನಾನು ಹಂಗ ಮಾಡ್ಬಿಡ್ತೀನಿ, ಹಿಂಗ ಮಾಡ್ಬಿಡ್ತೀನಿ, ಕ್ರಾಂತಿ ಮಾಡಿಸ್ಬಿಡ್ತೀನಿ ಅಂದೆ. ನೋಡು, ಕ್ರಾಂತಿ ಮಾಡ್ಸೋದಕ್ಕೆ ಅಂತ ಹುಡುಗಿನ ಮನೆಗೆ ಕರ್ಸ್ಕೊಂಡವನೆ. ಯಾರು ಇದೀರ ಮನೆಯಲ್ಲಿ? ನಿಮಗೆ ಯಾರು ಬೇಕಿತ್ರಿ? ನನ್ನ ಹೆಸರು ರಾಮಕೃಷ್ಣಯ್ಯ ಅಂತ. ನನ್ನ ಮಗಳು ದಿವ್ಯಾ ಇದೇ ಮನೇಲಿ ಇದ್ದಾಳೆ ತಾನೆ? ದಿವ್ಯಾ ಈ ಮನೇಲಿ ಇದ್ದಾಳೋ ಇಲ್ವೋ ಅಂತ ನಾನು ಹೇಳೋದಿಕ್ಕಾಗಲ್ಲ. ನಮ್ಮ ಹಿರಿಯರನ್ನ ಕೇಳೋಣ. ಒಂದ್ ನಿಮಿಷ ಇರಿ. ರಂಗತ್ತೆ ರಂಗತ್ತೆ, ಒಂದ್ ಸ್ವಲ್ಪ ಇಲ್ಲಿ ಬತ್ತೀಯಾ? ಯಾರಪ್ಪ ನೀನು? ರಾಮಕೃಷ್ಣ ಅಂತಮ್ಮ. ಓ, ರಾಮಕೃಷ್ಣನ? ಅಲ್ಲಮ್ಮ, ರಾಮಕೃಷ್ಣ ಅಂತ. ಆದ್ರೆ ನಾನು ಹೇಳಿದ್ದು ನಿನಗೆ ಹಾಕಿ ಕೇಳಿಸಿದ್ರೆ ನಾನೇನು ಮಾಡ್ತೀನಿ? ನೋಡಿ, ನನ್ನ ಮಗಳು ದಿವ್ಯಾ 3 ದಿನದಿಂದ ಸ್ಕೂಲ್ಗೆ ಹೋಗಿಲ್ವಂತೆ. ನಿಮ್ಮ ಮನೇಲಿ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀರಂತೆ.
ಕಳ್ಕೊಂಡ್ ಬಂದು ಇಟ್ಕೊಂಡಿರೋದು ನಾನಲ್ಲಪ್ಪ, ನಮ್ಮ ಅಳಿಯಂದಿರು. ಅಮ್ಮ ಎಂತ ವಂಶ ನಿಮ್ದು, ನೀವು ಇಂಥದಕ್ಕೆಲ್ಲ ಅವಕಾಶ ಕೊಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಆಗತ್ತಪ್ಪ ಆಗತ್ತೆ, ಒಳಗೆ ನಾಚಿಕೆ ಪಟ್ಕೊಂಡಿದ್ದೀನಿ. ಕರೀರಿ ಮತ್ತೆ ಅವ್ರನ್ನ. ಪಲ್ಲು ನಿನ್ ಬೇಟನ್ ಕರ್ಕೊಂಡು ಬಾಲೆ. ಮೈಸೆಲ್ಫ್ ವಿಠಲ್ ಮೂರ್ತಿ MA. ನೀವ್ ಎಮ್ಮೆನೋ ಎಂ ಕಾಮ, ನನ್ನ ಮಗಳು ದಿವ್ಯನ್ ಯಾಕ್ರೆ ಕರ್ಕೊಂಡ್ ಇಟ್ಕೊಂಡಿದ್ದೀರಾ? ವೆರಿ ಗುಡ್, ವೆರಿ ವೆರಿ ಗುಡ್. ಪ್ರಶ್ನೆ ತುಂಬಾ ಚೆನ್ನಾಗಿದೆ, ಆದ್ರೆ ರಾಂಗ್ ಪರ್ಸನ್ ಕೇಳ್ತಾ ಇದ್ದೀರಾ ನೀವು. ನೋಡಿ, ನಿಮ್ ಮಗಳು ದಿವ್ಯಾನ ನಾನೇ ಬಾ ಬಾ ಅಂತ ಕರೀಲಿಲ್ಲ, ಅವಳಾಗವಳೆ ಇಷ್ಟಪಟ್ಟು ಬಂದಿದ್ದಾಳೆ ಅಂದ್ಮೇಲೆ ವಾಟ್ ಕ್ಯಾನ್ ಐ ಡೂ? ನನ್ನ ಮಗಳು ಪುಟ್ಟ ಹುಡುಗಿ, ಇನ್ನೂ ಮೈನರು, ಮನೆ ಕರ್ಕೊಂಡ್ ಇಟ್ಕೊಳಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಿಮಗ್ ನಾಚಿಕೆ ಆಗ್ಬೇಕು. ಅಲ್ಲ, ಪರಪುರುಷನಿಂದ ಬೀಳ್ಬಾರ್ದು ಅಂತ ನಿಮ್ ಮಗ್ಳಿಗೆ ಬುದ್ಧಿ ಹೇಳೋದ್ ಬೇಡ? ಅಂದ್ರೆ ನಂದೇ ತಪ್ಪುತ್ತೀರಾ? ಹೋಗ್ಲಿ ಬಿಡಿ. ದಿವ್ಯಾ, ದಿವ್ಯಾ. ಓ ದಿವ್ಯಾ, ವೈ ಡು ಯು ಫಿಯರ್ ವೆನ್ ಐ ಆಮ್ ಹಿಯರ್? ಕಮ್ 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 ಕಮ್. ವಿಟ್ಲಾ, ಮಗಳೇ, ನನ್ನ ಮಕ್ಕಕ್ಕೆ ಬಸಿ ಪಡೆದು ಇವ್ರ ಮನೆಯಲ್ಲಿ ಸೆಟ್ಲ್ ಆಗಿದೆಯಲ್ಲ, ನೋಡಿದ್ದೇನೆ ಏನ್ ಹೇಳಲ್ಲ. ನಾಳೆ ನಿನ್ ಭವಿಷ್ಯ ಏನು? ಅಪ್ಪ, ಅವ್ರವ್ರ ಭವಿಷ್ಯನ ಅವ್ರವರೇ ರೂಪಿಸ್ಕೋಬೇಕು ಅಂತ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ. ಇದಮ್ಮ ಮಾತು ಅಂದ್ರೆ ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ರು ಏನೋ ಗೊತ್ತಿಲ್ಲ, ಆದ್ರೆ ಇವಳು ಅದನ್ನ ಮದುವೆಗೋಸ್ಕರ ಬಡಿಸ್ಕೊತಾ ಇದ್ದಾಳೆ. ಮಗಳೇ, ನಡಿ ಮನೆಗೆ ಹೋಗೋಣ. ಅಪ್ಪ, ನಿನ್ ಅಡಿಯನ್ನು ಕರ್ಕೊಂಡ್ ನಡಿ, ಕಾಲ್ ತೊಳ್ದ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋಣ. ನೋಡು ಮಗಳೇ, ನೀನ್ ಇನ್ನೂ ಚಿಕ್ಕ ಹುಡುಗಿ, SSLC ಓದ್ತಾ ಇರುವಾಗಲೇ ಹುಡುಗರಿಂದ ಬೀಳೋದು ತಪ್ಪು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಇದಕ್ಕೆಲ್ಲ 18 ವರ್ಷ ತುಂಬಿರ್ಬೇಕು. ಅಪ್ಪ, ಸರ್ಕಾರ 18 ವರ್ಷ ಅಂತ ನಿಗದಿ ಮಾಡಿದೆ ನಿಜ, ಹಾಗಂತ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಲವ್ ಮಾಡಕ್ಕಾಗತ್ತಾ? ವೆರಿ ವೆಲ್ ಸೆಡ್. ಜಾತಿ ಕೇಳಿ ಅಪ್ಪ, ವಯಸ್ಸು ಕೇಳಿ ಪ್ರೀತಿ ಮಾಡಕ್ ಆಗಲ್ಲ. ಯಾವ ವಯಸ್ಸಲ್ಲಿ ಯಾವ ತರ ಪ್ರೀತಿ ಹುಟ್ಟತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಂಗೆ ಗೊತ್ತಲ್ಲ, ಮೊನ್ನೆ 20 ವರ್ಷದ ಹುಡುಗಿ 50 ವರ್ಷದ ಅಂಕಲ್ನ ಓಡೋಗಿ ಮದ್ವೆ ಆಗಿದ್ದು. ಅದೆಲ್ಲ ಸರಿ ಅಮ್ಮ, ಆದ್ರೆ ನೀನಿನ್ನು ಮೈನರ್ ಅನ್ನೋದು ನಾ ಮರಿಬೇಡ. ಅಯ್ಯ, ಮೈನರ್ ಆದ್ರೆ ಏನಂತೆ, ಇದೇ ಮನೇಲಿದ್ದು 2 ವರ್ಷ ಆದ್ಮೇಲೆ ಮದ್ವೆ ಆಗ್ತೀನಿ. ವೆರಿ ವೆಲ್ ಸೆಡ್. ಆದ್ರೆ ಮೈನರ್ ಹುಡುಗಿನ ಕಿಡ್ನಾಪ್ ಮಾಡಿದಾನೆ ಅಂತ ಕಂಪ್ಲೇಂಟ್ ಕೊಡ್ತೀನಿ, ಅವಾಗ ಏನ್ ಮಾಡ್ತೀಯಾ? ಅಪ್ಪ ಅಮ್ಮನ ಕಾಟ ಸಹಿಸ್ಕೊಳಕ್ ಆಗದೆ ನಾನು ಅದ್ನಲ್ಲಿ ಸ್ವಇಚ್ಛೆಯಿಂದ ಬಂದಿನಿ ಅಂತ ಹೇಳ್ತೀನಿ. ಇದಕ್ಕೆ ಪೊಲೀಸರು ಒಪ್ಪಲ್ಲ. ಹೌದಮ್ಮ ದಿವ್ಯಾ, ಇದಕ್ಕೆ ಕಾನೂನು ಒಪ್ಪಲ್ಲ. ನಿನಗೆ 18 ವರ್ಷ ತುಂಬವರೆಗೂ ನೀನು ತಂದೆ ತಾಯಿಗಳ ಆಶ್ರಯದಲ್ಲೇ ಬೆಳಿಬೇಕಾಗತ್ತೆ. ಅಲ್ಲಿವರೆಗೂ ನಿನಗೂ ಯಾವುದೇ ತರದಲ್ಲಿ ಅಧಿಕಾರ ಇರಲ್ಲ, ಒಂದು ಸಹಿ ಮಾಡೋ ಅಧಿಕಾರ ಕೂಡ ಇರಲ್ಲ. ಅಂತದ್ದೇನಾದ್ರೂ ಮಾಡ್ಬೇಕಿತ್ತು ಅಂದ್ರೆ ನಿಮ್ಮ ಅಪ್ಪ ಮಾಡ್ಬೇಕು, ಇಲ್ಲ ನಿಮ್ಮ ಅಮ್ಮ ಮಾಡ್ಬೇಕು ಅಷ್ಟೇ. ಒಂದ್ ವೇಳೆ ನಾನು ಇದೇ ಮನೇಲಿದ್ರೆ ನಿಮ್ಮ ಡಿಯರ್ ಅನ್ಯಾಯವಾಗಿ ಜೈಲ್ ಪಾಲ್ ಆಗ್ಬಿಡ್ತಾರಮ್ಮ. ಈಗ ಜೈಲಲ್ಲಿರೋರಿಗೆ ಜಾಗ ಇಲ್ಲ, ಇವನನ್ನು ಜೈಲಿಗೆ ಕಳಿಸ್ಬಿಟ್ಟು ಆ ಜೈಲ್ಗಳನ್ನ ದೊಡ್ಡದು ಮಾಡ್ಬೇಕು ಅಂತ ಇದೆಯಮ್ಮ. ಸ್ವಾಮಿ, ನಾನು ಸಂಸಾರ ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಜೈಲ್ ಸುಧಾರಣೆ ಬಗ್ಗೆ ಮಾತಾಡ್ತಿದ್ದೀರೇನ್ರಿ? ಅದು ನೋಡಿ ಇವ್ರೆ, ನಾವು ಭಾರತದ ಸತ್ ಪ್ರಜೆಗಳಾಗಿ ನಮ್ಮನ್ನ ಆಳೋ ನಾಯಕರು ಕಷ್ಟದಲ್ಲಿರುವಾಗ, ಜೈಲಿನಲ್ಲಿರುವಾಗ ಅವ್ರ ಬಗ್ಗೆ ನಾವು ಅಲ್ಪ ಸ್ವಲ್ಪ ವಿಚಾರಿಸ್ಕೋಬೇಕಾಗಿದ್ದು ಧರ್ಮ ಕಣ್ರಿ, ಅದು ಮಾನವೀಯತೆ ಕಣ್ರಿ. ಇಲ್ದೇ ಇರೋ ಕತೆ ಎಲ್ಲ ಹೇಳ್ಬೇಡ್ರಿ. ಏನ್ ಇವಾಗ ನನ್ನ ಮಗಳನ್ನ ಮನೆ ಕಳಿಸ್ಕೊಟ್ರ ಇಲ್ವಾ? ಲೇ ದಿವ್ಯಾ, ನಡಿ ಆಚೆ. ನೀವೇನ್ ಹೇಳ್ತೀರಾ? ನೋಡು ದಿವ್ಯಾ, ನೀನ್ ಇಲ್ಲಿದ್ರೆ ನಿನಗೂ ಪ್ರಾಬ್ಲಮ್ಮು ನನಗೂ ಪ್ರಾಬ್ಲಮ್ಮು. ಯಾವ್ದಕ್ಕೂ PUC ಮಾರ್ಕ್ಸ್ ಕಾರ್ಡ್ ಬಂದ್ಬಿಡ್ಲಿ, ಆಮೇಲೆ ಇದ್ದಿದ್ದೆ. ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ವಿಟ್ಲ ಎಲ್ಲೇ ಇದ್ರು ಹೇಗೆ ಇದ್ರು ಅವರೇ ನನ್ ಗಂಡ. ಯಾಲಮ್ಮ ನೀನು? ಮಾಲ್ತಿ ಆಮೇಲೆ ದಿವ್ಯಾನ್ ಟೀಚರ್. ಆಂಟಿ, ಮೊನ್ನೆ ದಿವ್ಯಾ ಕ್ಲಾಸ್ ಅಲ್ಲಿ ವಿಟ್ಲನ್ ಫೋಟೋ ಇಟ್ಕೊಂಡು ನೋಡ್ತಾ ಇದ್ದು. ಯಾಕೋ ಏನೋ ಗೊತ್ತಿಲ್ಲ, ಆ ಫೋಟೋ ನೋಡಿದ್ಮೇಲೆ ನನ್ಗೂ ವಿಟ್ಲನ್ ಮೇಲೆ ಲವ್ ಆಗೋಯ್ತು. ನಿನ್ನೆ ದಾರಿಲಿ ಸಿಕ್ಕಿದ್ರು, ಮದ್ವೆ ಆಗ್ತೀರಾ ಅಂತ ಕೇಳ್ದೆ, ಮೂಡಿದ್ರೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಬರ್ತೀರಾ ಇಲ್ಲಿ? ಏನು ನಿನ್ನ ವರಾತ? ನೋಡಿ, ಮದ್ವೆ ಆಗೋದಕ್ಕೆ ಇನ್ನೊಬ್ರು ತಯಾರಾಗಿ ಬಂದಿದ್ದಾರೆ. ನೀವು ಪಾಂಡುರಂಗ ಗಂಡು ಗಲಿ ಅಲ್ವಾ? ಹೌದೌದು, ಅದೆತ್ತಿದ್ರದು. ನಾನ್ ಮದ್ವೆ ಆಗೋದಕ್ಕೆ ರೆಡಿ. ಓ ಶಿವನೇ, ಅದೃಷ್ಟ ಅಂದ್ರೆ ಇದು. ಏನ್ ಅದೃಷ್ಟ ಮಾಡೋಣ ನನ್ನ ಮಗ. ಪತಪ್ಪ, ಅದೇ ಪತಪ್ಪ, ಬಾರ 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 ಬಾರ. ಏನಪ್ಪ ಮಗ? ಏನು ಬೆಳಗ್ಗೆ ಎದ್ದು ನರಿಮುಖ ನೋಡಿದೆನಾ? ಇಲ್ಲ ಕಣ, ನಿನ್ ಮುಖ ನೋಡ್ದೆ. ಬಿಡ ನಾನು ಬೇರೆ ಅಲ್ಲ, ನಿನ್ನ ಪಾಲಿಗೆ ನರಿ ಬೇರೆ ಅಲ್ಲ. ಲೇ ಹುಡುಗಿ, ನಿನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವಳೆ. ವಯ್ಯಾರಿ ಹೊಲ್ಕೊಂಡ್ ಬಂದಿರುವಾಗ ಬೇಡ ಅನ್ಬಾರ್ದು, ಸುಮ್ಮನೆ ಕಣ್ಣು ಮುಚ್ಕೊಂಡು ತಾಳಿ ಕೊಟ್ಟು. ನನಗೇನೋ ಒಪ್ಪಿಗೆ, ಅವ್ರು ಹೂ ಅಂದ್ರೆ ನಾನು ಈಗಲೇ ತಾಳಿ ಕಟ್ಬಿಡ್ತೀನಿ. ಹಲೋ, ನಾನು ಮದುವೆ ಆಗಿ ಬಂದಿರೋದು ಈ ಕೋಣನ್ ಕುಂಟೆನಲ್ಲ. ಅಯ್ಯೋ ಶಿವನೇ, ಇವರು ಈ ಪಿಣ್ಣೆ ದಾಸರೊಳಗೆ ಸ್ಕೆಚ್ ಹಾಕ್ಬಿಟ್ರು. ಕೊಡೋ ಇಲ್ಲಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನ್ ಮದುವೆ ಆಗಿ ಬಂದಿರೋದು ನಿಮ್ಮನ್ನು ಅಲ್ಲ, ಮತ್ತೆ ಇನ್ಯಾರನ್ನ? ವಿಟ್ಲನ್ನ. ವಿಟ್ಲಾ, ವಿಟ್ಲಾ, ಬೇಗ ಬಂದಿಡಿಯ. ಹಲೋ ಮಾಲ್ತಿ ಟೀಚರ್, ಯಾವಾಗ ಬಂದ್ರಿ?
ಫೋನ್ ಮಾಡಿ ಹೇಳಿದ್ರಲ್ಲ ಬೇಗ ಬನ್ನಿ ಅಂತ. ನಾನು ಎಲ್ಲಿರ್ಲಿ? ಸದ್ಯಕ್ಕೆ ನೀನು ನನ್ನ ಹೆಂಡತಿ ರೂಮಲ್ಲೇ ಇರು. ಅದ್ ಹೇಗಪ್ಪ ಆಗುತ್ತೆ? ನಾನ್ ಇರ್ಬೇಕಾದ್ರೆ ಇವಳು ಹೇಗ್ ನನ್ ರೂಮಲ್ಲಿ ಇರ್ತಾಳೆ? ಯಾಕಮ್ಮ ಪಲ್ಲು, ಒಂದೇ ಮಂಚದಲ್ಲಿ 3 ಜನ ಮಲ್ಕೊಳಕ್ಕಾಗಲ್ವಾ? ನಮ್ಮ ದೇಶ ಚಿಕ್ಕದು, ಆದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ. ಒಂದೇ ಮಂಚನ ಹಂಚ್ಕೊಂಡು ಬದುಕಬೇಕು. ನಮ್ದು ಒಂದೇ ಫ್ಯಾಮಿಲಿ. ಸಾಧ್ಯ ಇಲ್ಲ. ತಾಳಿ ಕಟ್ಟಿಸ್ಕೊಂಡ್ರೆ ಹೆಂಡತಿ ನಾನ್ ಇರ್ಬೇಕಾದ್ರೆ ಇವಳು ಹೇಗಪ್ಪ ನನ್ ರೂಮಲ್ಲಿ ಇರ್ತಾಳೆ? ಹಲೋ, ನೀನು ತಾಳಿ ಹೆಂಡತಿ, ನಾನು ಖಾಲಿ ಹೆಂಡತಿ. ಪಾಡಿ ನೀನಿರು, ನನ್ ಪಾಡಿ ನಾನು ಇರ್ತೀನಿ. ವಿಟ್ಲಂಗ್ ಯಾರ ಮೇಲೆ ಲವ್ ಆಗುತ್ತೆ ಅವ್ರ ಜೊತೆ ಇರ್ತಾರೆ. ಅದೆಲ್ಲ ಸಾಧ್ಯ ಇಲ್ಲ. ಮೊದ್ಲು ನಡಿಯ ಆಚೆ. ನಮ್ಮ ಮದ್ವೆಗೆ ನೀನು ಒಪ್ಬೇಕು, ನಿಮ್ಮಪ್ಪನೂ ಒಪ್ಬೇಕು. ಏನಾದ್ರೂ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನೇ ಮಾಡ್ತೀಯಾ? ಈ ಚಾಕು ತಗೊಂಡ್ ಬಿಟ್ಲಂಗ್ ಚುಚ್ಬಿಡ್ತೀನಿ. ಕಾಪಾಡಿ. ಮಗಳೇ ಎದ್ದೇಳು, ಬಾಬಾ ಬಂದಿದ್ದಾರೆ. ಬಾಬಾ, ನಾನು ಇಷ್ಟೊತ್ತರೆಗೂ ಕಂಡಿದ್ದು ಕನಸು. ನಿನ್ನ ಗಂಡನಿಗೆ ವಿಶೇಷವಾದ ಶಕ್ತಿ ಕೊಟ್ಟರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಗೊತ್ತಾಯ್ತು. ಬಾಬಾ, ನಮ್ಮ ಯಜಮಾನ್ರು ಈಗ ಹೇಗಿದ್ರು ಹಾಗೆ ಇರ್ಲಿ. ಸಿಕ್ಕಿದ್ರಲ್ಲೇ ತೃಪ್ತಿ ಪಡಬೇಕು. ಇಲ್ದಿರ ಆಸೆಗಳನ್ನೆಲ್ಲ ಕನಸು ಕಾಣ್ತಾ ಇದ್ರೆ ನಿನ್ನ ಗಂಡ ಕಂಡೋರ್ ಪಾಲಾಗದಂತೂ ಗ್ಯಾರಂಟಿ.